ಬೆಳಗ್ಗೆ ನಾನು ನೋಡಬೇಕಾದ್ರೆ ಒಂದು ಮೊಬೈಲಲ್ಲಿ ನನಗೆ ಕಾಣಿಸಿದ್ದು ಈ ವಿಷಯೋಗ ಅಂತ ಬಂತು. ಒಂದು ಮನೆಯಿಂದ ಅಂದರೆ ಜಾತಕದ ಈ 12 ಮನೆಗಳಲ್ಲಿ ಬಹುಶಃ ನೀವೇನಾದರೂ ಸ್ಕ್ರೀನ್ ಮೇಲೆ ಬಂದಾಗ ಅಥವಾ ಬೇರೆ ಇನ್ಯಾವುದೋ ಆ್ಯಪಲ್ಲಿ ನೋಡಿದ್ರು ಅದು ರಿಲೇಟೆಡ್ ಇತ್ತು ಅಂತಂದರೆ ಇದೇ ಇರುತ್ತೆ. 30 ವರ್ಷಕ್ಕೂ 3 ಜನಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಎಷ್ಟು ವ್ಯತ್ಯಾಸ ಇದೆ ನೋಡಿ. ಈ ಶನಿ ಮತ್ತು ಚಂದ್ರರೇನಾದರೂ ಸೇರಿದ್ದರೆ ಇದನ್ನು ವಿಷಯೋಗ ಅಂತ ಕರೀತಾರೆ. ಇವರಿಬ್ಬರಿಗೂ ಆಗೋದೇ ಇಲ್ಲ. ಶನಿ ಮತ್ತು ಚಂದ್ರ ಸೇರಿದ್ರೆ ಅಷ್ಟು ದುರ್ಬಲವಾಗಿಬಿಡುತ್ತೆ ಮನಸ್ಸು. ಈ ಚಂದ್ರ ಮತ್ತೆ ಶನಿ ಇಬ್ಬರು ಸೇರಿದ್ರೆ 100ಕ್ಕೆ 100 ಆ ಮಕ್ಕಳಿಗೂ ಅದೇ ನಡೀತಾ ಇದ್ರೆ ಬರೆದಿಟ್ಕೊಳ್ಳಿ ಆಕ್ಸಿಡೆಂಟ್ ಆಗುತ್ತೆ. ದೃಷ್ಟಿ ಬಿದ್ದರೂ ಶನಿಯ ಮೇಲೆ ಚಂದ್ರನದ್ದು, ಚಂದ್ರನದ್ದು ಏನಾದರೂ ಶನಿಯ ಮೇಲೆ ಬಿತ್ತು ಅಂದ್ರೂ ಅದು ತೊಂದರೆಯೇ. ಅದೇ ಮುಹೂರ್ತಗಳು ಬಹಳ ಮುಖ್ಯವಾಗಿ ನಾವು ಗಮನಿಸುವಾಗ ಈ ಗುರು ಮತ್ತು ಶುಕ್ರರ ಅಸ್ತೋದಯಗಳು, ಅವರು ಅಸ್ತವಾಗ್ತಾರೆ ಉದಯವಾಗ್ತಾರೆ, ಆವಾಗ ಮುಹೂರ್ತಗಳು ಇಡಬಾರ್ದು. ತಂದೆ ತಾಯಿಗಳು ಮಕ್ಕಳು ಹೋಗೋವಾಗೆ ಹುಷಾರು ಅಂತ ಹೇಳ್ತಾರೆ. ಆ ಹುಷಾರು ಅನ್ನೋ ಪದದಲ್ಲಿ 3 ಇದ್ದಾವೆ. ಅದು ಹೇಳಿದ್ದಾನೆ, ಜಾಗೃತ, ಸ್ವಪ್ನ, ಸುಷುಪ್ತಿ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗಲಿ ಅಮ್ಮ. ಗುರುಗಳೇ, ನನಗೆ ಈ ಒಂದು ಅಸ್ಟ್ರಾಲಜಿ ಬಗ್ಗೆ ತುಂಬ ಆಸಕ್ತಿ ಇರೋದ್ರಿಂದ ಇದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶವಾಗಿ ಬೆಳಗ್ಗೆ ನಾನು ನೋಡಬೇಕಾದ್ರೆ ಒಂದು ಮೊಬೈಲಲ್ಲಿ ನನಗೆ ಕಾಣಿಸಿದ್ದು ಈ ವಿಷಯೋಗ ಅಂತ ಬಂತು. ಏನಿದು ವಿಷಯೋಗ? ನಾನು ಯಾವತ್ತೂ ಕೇಳಿದೆ, ಯೋಗಗಳ ಬಗ್ಗೆ ಕೇಳಿರ್ತೀವಿ, ಸಾಕಷ್ಟು ಯೋಗಗಳ ವಿಚಾರಗಳು ತಿಳಿಸಿರ್ತೀರ. ಇದೇನಾದರೂ ಜಾತಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಏನು, ಇದು ಯಾವ ರೀತಿಯಾಗಿರುವಂಥ ಯೋಗ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅದನ್ನು ನೋಟ್ ಮಾಡ್ಕೊಂಡು ಬಂದಿದ್ದೆ ಗುರುಗಳೇ. ಮೊಬೈಲ್ನಲ್ಲಿ ಈ ಥರ ಸ್ಕ್ರಾಲ್ ಮಾಡಬೇಕಾದ್ರೆ ಬಂದಿದ್ದು. ಪೂರ್ತಿ ಓದಲಿಲ್ಲ, ಪೂರ್ತಿ ಓದೋಕ್ಕಾಗಲಿಲ್ಲ ಗುರುಗಳೇ. ಅದರಿಂದ ನಾನು ಹೇಗಿದ್ರು ನೀವು ಗೂಗಲ್ ಇದ್ದೀರಾ ಅಂತ ತಮ್ಮನ್ನು ಕೇಳ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ವಿಷಯೋಗ ಅಂದರೆ ನೀವು ಕೇಳ್ತಿರೋದು ಜಾತಕ ರೀತಿಯಲ್ಲೇ ಬರೋದು. ಜಾತಕಕ್ಕೆ ಸಂಬಂಧಪಡುವಂಥದ್ದೇ. ಒಂದು ಮನೆಯಿಂದ ಅಂದರೆ ಜಾತಕದ ಈ 12 ಮನೆಗಳಲ್ಲಿ ಬಹುಶಃ ನೀವೇನಾದರೂ ಸ್ಕ್ರೀನ್ ಮೇಲೆ ಬಂದಾಗಲೋ ಅಥವಾ ಬೇರೆ ಇನ್ಯಾವುದೋ ಆ್ಯಪಲ್ಲಿ ನೋಡಿದ್ರು ಅದು ರಿಲೇಟೆಡ್ ಇತ್ತು ಅಂತಂದರೆ ಇದೇ ಇರುತ್ತೆ. ಆ ವಿಷಯೋಗ ಅಂದ್ರೇ ಜಾತಕದ 12 ಮನೆಗಳಲ್ಲಿ ಒಂದು ಮನೆಯಿಂದ ಮತ್ತು ಅದೇ ಮನೆಗೆ ಬರಬೇಕಂದ್ರೆ ಈ ಶನೈಶ್ಚರನವನು 30 ವರ್ಷ ತೆಗೆದುಕೊಳ್ತಾನೆ. ಅದೇ ಚಂದ್ರ 2.5 ದಿನ ತೆಗೆದುಕೊಳ್ತಾನೆ. 2.5ರಿಂದ 3 ದಿನದ ಲೆಕ್ಕ ಮಾಡಿಕೊಳ್ಳಿ. 30 ವರ್ಷಕ್ಕೂ 3 ಜನಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಎಷ್ಟು ವ್ಯತ್ಯಾಸ ಇದೆ ನೋಡಿ. ಈ ಶನಿ ಮತ್ತು ಚಂದ್ರರೇನಾದರೂ ಸೇರಿದ್ದರೆ ಇದನ್ನು ವಿಷಯೋಗ ಅಂತ ಕರೀತಾರೆ. ಇವರಿಬ್ಬರಿಗೂ ಆಗೋದೇ ಇಲ್ಲ. ಹಾಗಾಗಿ ಈ ಶನಿ ಮತ್ತು ಚಂದ್ರ, ಅವನು ಮೊದಲೇ ಈ ಶನೈಶ್ಚರಂದು ಆಮೆ ನಡಿಗೆ ಮಂದಗತಿ, ಅದಕ್ಕೆ ಸ್ಥಿರವಾಸರ ಮಂದವಾಸರ ಅಂತ ಕರೀತಾರೆ. ಶನಿವಾರಕ್ಕೆ ಮಂದಗತಿ, ಆಮೆ ನಡಿಗೆ. ಈ ಚಂದ್ರನದ್ದು ಮಲ, ಈ ಥರದ ಮಲ ಹೊಡೆದಂಗೆ ಓಡ್ತಿರ್ತಾನೆ ಚಂದ್ರ. ಪ್ರತಿ ಮನೆಯಲ್ಲೂ ಕೂಡ 2 ದಿನ ಓಡ್ತಿರ್ತಾನೆ. ಅಂದರೆ ಮನಸ್ಸು ಶನಿ ಮತ್ತು ಚಂದ್ರ ಸೇರಿದ್ರೆ ಅಷ್ಟು ದುರ್ಬಲವಾಗಿಬಿಡುತ್ತೆ ಮನಸ್ಸು. ಎಷ್ಟು ದುರ್ಬಲ ಅಂತಂದರೆ ಅದೊಂದು ಕೆಟ್ಟ ಯೋಗ. ಈಗ ಅಂದ್ರೆ ಏನದು ವಿಷಯೋಗ. ಅದು ಅಂತಹ ವಿಷಯೋಗ. ಅದು ಅವರಿಬ್ಬರು ಏನಾದರೂ ಸೇರುತ್ತೆ. ಅದಕ್ಕೆ ಪ್ರತಿ ತಿಂಗಳು ಇದಿರುತ್ತೆ. ನೀವು ಅದಕ್ಕೆ ನೋಡ್ಕೋಬೇಕು. ಮಕ್ಕಳೇನಾದರೂ ಕಪ್ಪು ಬಟ್ಟೆ ಹಾಕಿದ್ದು ಮಂಗಳವಾರ ಆಗಿದ್ದರೆ ಆ ಮಂಗಳವಾರ ದಿವಸ ಈ ಗೋಚಾರದಲ್ಲಿ ಏನಾದರೂ ಈ ಚಂದ್ರ ಮತ್ತು ಶನಿ ಇಬ್ಬರು ಸೇರಿದ್ದರೆ 100ಕ್ಕೆ 100 ಆ ಮಕ್ಕಳಿಗೂ ಅದೇ ನಡೀತಾ ಇದ್ದರೆ ಬರೆದಿಟ್ಕೊಳ್ಳಿ ಆಕ್ಸಿಡೆಂಟ್ ಆಗುತ್ತೆ. ಇದನ್ನು ಹೆಂಗೆ ನಾನು ಹೇಳೋದು? ನಾನು ಕೆಟ್ಟದ್ದು ಆಕ್ಸಿಡೆಂಟನ್ನು ಪದ ಬಳಸ್ಬೇಕಂದ್ರೆ ನನಗೆ ಪೇನ್ ಆಗಿಬಿಡ್ತೀನಿ. ಇವೆಲ್ಲ ಹೇಗೆ ತಿಳಿಸೋದು? ಹೇಗೆ ನೀವು ಗೋಚಾರ ನೋಡ್ತೀರಿ? ಈ ಜ್ಯೋತಿಷ್ಯಗಳೇ ಗೋಚಾರ ನೋಡೋಕೆ ಹೋಗಲ್ಲ. ಯಾರ್ದೋ ಜಾತಕ ನೋಡಿ ಸುಮ್ಮನೆ ಆಗ್ಬಿಡ್ತಾರೆ, ಅದಕ್ಕೇನೋ ಪರಿಹಾರ ಹೇಳ್ತಾರೆ. ಪ್ರತಿನಿತ್ಯವೂ ಪ್ರತಿ ತಿಂಗಳು ನಾವು ಗಮನಿಸಬೇಕಾದ್ರೆ ಆ ಒಂದು ಶನೈಶ್ಚರ ಇರೋ ಮನೆಗೆ ಈ ರೌಂಡ್ ಹೊಡಿತಾನೆ ಇರ್ತಾನೆ. 2.5 ಡೇಗೆ ಒಂದು ಸಲ ಒಂದೊಂದು ಮನೇನ ಅವರಿಬ್ಬರು ಸೇರ್ತಾರೆ ಅಂತಂದರೆ ಆ 2.5-3 ದಿನ ಬಹಳ ಹುಷಾರಾಗಿರಬೇಕು. ಈ ದೊಡ್ಡ ದೊಡ್ಡ ಚೌಲ್ಟ್ರಿಗಳಿಗೆ ಹಣ ಕೊಟ್ಟು ಬುಕ್ ಮಾಡಿರ್ತಾರೆ, ಇನ್ವಿಟೇಷನ್ ಮಾಡಿರ್ತಾರೆ.
ಹಂಚಿರ್ತಾರೆ. ಇದ್ದಕ್ಕಿದ್ದಂಗೆ ಹುಡುಗ ಇನ್ನೊಬ್ಬರ ಜೊತೆ ಹೊರಟೋಗಿರ್ತಾನೆ ಅಥವಾ ಹುಡುಗಿ ಹೊರಟೋಗಿರ್ತಾರೆ. ಏನು ಮಾಡಬೇಕಿದ್ದಾನೆ? ಈ ಥರದ್ದು ದೊಡ್ಡ ಮಟ್ಟದ ಅವಮಾನಗಳು, ದೊಡ್ಡ ಮಟ್ಟದ ಆಘಾತಗಳು, ದೊಡ್ಡ ಮಟ್ಟದ ಅದೇ ವಿಷಯ ನುಂಗಬೇಕಿನ ಅದೇ ಗಳಿಗೆ ನಮಗೆ ಅದೇ ವಿಷಯವಾಗ. ಅಂದರೆ ಹೀಗೆ ಮಾಡಿದ್ರೆ ಪರಿಸ್ಥಿತಿ ಏನು ಎಲ್ರಿಗೂ ಹೇಳಾಗಿದೆ. ನೀವು ನೋಡ್ತಿರ್ತೀರಿ, ಇದೆಲ್ಲ ಕೂಡ ಸಮಾಜದಲ್ಲಿ ಗಮನಿಸ್ತಾ ಇರ್ತೀರಿ, ನೋಡ್ತಾ ಇರ್ತೀರಿ. ಈ ಥರ ನಡೀತಾ ಇರ್ತವೆ. ನಿಮ್ಮ ಬಂಧುಗಳಲ್ಲೋ ನಿಮ್ಮ ಸ್ನೇಹಿತರಲ್ಲೋ ಕೇಳಿರ್ತೀರಿ, ಅಯ್ಯೋ ಚೌಲ್ಟ್ರಿ ಬುಕ್ ಮಾಡಿದ್ರು, ಇನ್ವಿಟೇಷನ್ ಮಾಡಿದ್ರು, ಅಡುಗೆ ಭಟ್ರಿಗೆ ಒಪ್ಪಿಸಿದ್ರು, ವಾದ್ಯದವ್ರಿಗೆ ಒಪ್ಪಿಸಿದ್ರು, ಎಲ್ರಿಗೂ ಹೇಳಿದರು, ಇನ್ನು 4 ದಿವಸ ಇದೆ. ಇದೆಲ್ಲದಕ್ಕೂ ನೀವು ಮಾತಾಡಿದ್ದಾಗಿರಬಹುದು, ನೀವು ಹೋಗಿದ್ದಾಗಿರಬಹುದು, ಯಾವುದೋ ಅದಕ್ಕೆ ಕೆಲವರು ಪಾಪ ಹೆಣ್ಣುಮಕ್ಕಳು ಭಾಳ ಒತ್ತು ಕೊಟ್ಟು ಗಮನಿಸಿರ್ತಾರೆ. ಪ್ರತಿಯೊಂದರಲ್ಲೂ ಕೂಡ ಈ ದೇವರು ಜಾತಕವೆಲ್ಲ ಗಮನಿಸಿರುತ್ತೆ ನೋಡಿ. ಅವರ ಎಚ್ಚರಿಕೆ ಅದು, ಅಂದರೆ ಅವರ ಜವಾಬ್ದಾರಿ ಅದು. ಸಂಸಾರವನ್ನು ಹೇಗೆ ನಿಭಾಯಿಸಬೇಕು ಕಾಳಜಿ ಅದು ತಪ್ಪಿಲ್ಲ. ಅದನ್ನು ನೋಡಿಕೊಂಡು ಈ ವಿಷ ಗಳಿಗೆಗಳನ್ನು, ಈ ವಿಷ ಯೋಗಗಳನ್ನು ತಪ್ಪಿಸ್ಬೇಕು. ಇದು ಮಾರಕ. ಇದನ್ನು ಯೋಗ ಅಂತ ಕರೆಯಕ್ಕೆ ಬರಲ್ಲ. ಅಂದರೆ ಅದೊಂದು 3 ದಿನ ಇರುತ್ತೆ ಅಲ್ವಾ? 2.5 ಡೇ ಆ್ಯಂಡ್ 3 ಡೇಸ್ ತನಕ ಅದು ಇದ್ದದ್ದೇ. ಅವರಿಬ್ಬರು ಜೊತೆಲಿದ್ದಾಗ ಆಮೇಲೆ ಒಬ್ಬರ ಮೇಲೆ ಒಬ್ಬರು ದೃಷ್ಟಿ ಬಿದ್ದರೂ ಇದ್ದದ್ದೇ ತಲೆನೋವು. ಇದೆಲ್ಲ ಗಮನಿಸ್ಕೋಬೇಕಾಗತ್ತೆ. ದೃಷ್ಟಿ ಬಿದ್ದರೂ ಶನಿಯ ಮೇಲೆ ಚಂದ್ರನದ್ದು, ಚಂದ್ರನದ್ದು ಏನಾದರೂ ಶನಿಯ ಮೇಲೆ ಬಿತ್ತು ಅಂದ್ರೂ ಅದೂ ತೊಂದರೆಯೇ. ಅದೇ ಮುಹೂರ್ತಗಳು ಬಹಳ ಮುಖ್ಯವಾಗಿ ನಾವು ಗಮನಿಸುವಾಗ ಈ ಗುರು ಮತ್ತು ಶುಕ್ರರ ಅಸ್ತೋದಯಗಳು, ಅವರು ಅಸ್ತವಾಗ್ತಾರೆ, ಉದಯವಾಗ್ತಾರೆ, ಆವಾಗ ಮುಹೂರ್ತಗಳು ಇಡಬಾರ್ದು. ಆನಂತರ ಈ ವಿಷಯೋಗಗಳು ಇದನ್ನು ಗಮನಿಸಬೇಕು. ತದನಂತರ ಈ ಬಲಗಳು ಎಷ್ಟಿದ್ದಾವೆ ಅದು ಗಮನಿಸಬೇಕು. ಇವೆಲ್ಲವೂ ಇರುತ್ತವೆ. ಅದೇ ನಾನು ಹೇಳಿದ್ದು, ಮಕ್ಕಳು ಏನಾದರೂ ಈ ರೀತಿಯ ವಸ್ತ್ರಗಳು ಹಾಕ್ಕೊಂಡು ಆ ರೀತಿಯ ಮಂಗಳವಾರವೋ ಆ ರೀತಿಯ ಒಂದು ಭಾನುವಾರವೋ ಪ್ರಯಾಣ ಮಾಡ್ತಾರೆ. ಇನ್ನು ಹೇಗಿದ್ದರೆ ಮಕ್ಕಳಿಗೆ ರಜಾ ಸಿಕ್ತು ಅಂತ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಟಿರ್ತಾರೆ. ಅವರಲ್ಲಿ ನೋಡಿ ನೀವು ಕೆಲವರು ಪಾಪ ಈ ನೀರಲ್ಲಿ ಈಜು ಹೊಡೆಯೋಕ್ಕೆ ಹೋಗಿ ಸ್ವಿಮ್ ಮಾಡೋಕ್ಕೆ ಹೋಗಿರೋಂಥವ್ರು, ಮನೆಯವರ ಡಾಕ್ಟ್ರುಗಳು 4 ಜನ ಕೂಡ ಅದೇ ವೃತ್ತಿ ಮಾಡುವಂಥವರು 2 ದಿನ ಅಲ್ಲೇ ಉಳ್ಕೊಂಡಿದ್ದಾರೆ. ಆ 2 ದಿನ ಅಲ್ಲೇ ಉಳ್ಕೊಂಡಿದ್ದು 2-3 ದಿನವೂ ಸ್ನಾನ ಮಾಡ್ಕೊಂಡಿದ್ದಾರೆ. 3ನೇ ದಿನ ಮಾಡಬೇಕಾದ್ರೆ ಇಬ್ಬರು ಸಮುದ್ರದಲ್ಲೇ ಹೋಗ್ಬಿಟ್ರಂತೆ. ಹಾಗೆ ಅವನ್ನೆಲ್ಲ ತೆಗೆದು ನೋಡಿದಾಗ ಇದೆಲ್ಲೋ ಒಂದು ಕಡೆ ಈ ಪರಿಧಿ ಒಳಗಡೆ ಬರುತ್ತಾರೆ. ಅದಕ್ಕೆ ದೇವರು ನಮಗೆ ಈ ಸೃಷ್ಟಿಯನ್ನು ಮಾಡುವಾಗ ಭೋಗ, ಭಾಗ್ಯ, ಸುಖ, ಸೌಖ್ಯ, ದುಃಖದ ಮನೆಯೆಲ್ಲ ಮಿಶ್ರಣ ಮಾಡೋಕ್ಕಿದ್ದಾನೆ. ಅದು ನಿಯಮ, ಅದು ಪ್ರಕೃತಿ ನಿಯಮ ಆಗಿರ್ತಕ್ಕಂಥದ್ದು. ಅದನ್ನು ನಿಮಗೆ ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನೀವೊಂದು ಪುಸ್ತಕ ತೆಗೆದು ಎಕ್ಸಾಮಿಗೆ ಪರೀಕ್ಷೆಗೆ ಏನು ಬೇಕೋ ಅದನ್ನೇ ಓದ್ತಿರಲ್ವಾ. ಪುಸ್ತಕ ತೆಗೆದುಬಿಟ್ಟು ಇದರ ವಿರುದ್ಧವಾದ ಏನೋ ಮಾಡೋಕ್ಕೆ ಹೋಗಲ್ಲ ನೀವು. ಹಾಗೆ ಜೀವನದ ಸತ್ಯಾಂಶವನ್ನು ಕಂಡುಕೊಳ್ಬೇಕಾದ್ರೆ ಪ್ರತಿನಿತ್ಯ ಟೈಮ್ ಟೇಬಲ್ ಅಪ್ಲೈ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಟೈಮ್ ಟೇಬಲ್ ಅಪ್ಲೈ ಆಗುತ್ತೆ. ಜೀವಮಾನದ ಉದ್ದಕ್ಕೂ ಟೈಮ್ ಟೇಬಲ್ ಅಪ್ಲೈ ಆಗುತ್ತೆ. ಇದು ಬಾಲ್ಯ ಮಾತ್ರ ಅಲ್ಲ, ಯೌವನ ಮಾತ್ರ ಅಲ್ಲ, ಯಾವ ಜೀವಂಚ ಕಾಲವೂ ಕೂಡ ಈ ಭೂಮಿಯಲ್ಲಿ ನೀನಿರೋ ತನಕ ಟೈಮ್ ಟೇಬಲ್ ಬಳಸಲೇಬೇಕು. ಯಾವಾಗ ಎಲ್ಲಿ ಏನು ಮಾಡಬೇಕು. ಹಾಗೆಯೇ ಜಾಗ್ರತ ಸ್ವಪ್ನ ಸುಷುಪ್ತಿ ಎಲ್ಲಿ ಏನು ನಡೆದವನು ತುರಿಯಾವಸ್ಥೆಗೆ ತಲುಪ್ತಾನೆ. ಜಾಗ್ರತೆ ವಹಿಸಿ ಎಚ್ಚರಿಕೆ. ಈ ತಂದೆ ತಾಯಿಗಳು ಮಕ್ಕಳು ಹೋಗೋವಾಗೇ ಹುಷಾರು ಅಂತ ಹೇಳ್ತಾರೆ. ಆ ಹುಷಾರು ಅನ್ನೋ ಪದದಲ್ಲಿ 3 ಇದ್ದಾವೆ. ಅದು ಹೇಳಿದ್ದಾನೆ, ಜಾಗೃತ, ಸ್ವಪ್ನ, ಸುಷುಪ್ತಿ. ಈ 3 ಇದ್ದಾವೆ. ಆ ಹುಷಾರವನ್ನು ಒಂದು ಮಾತಲ್ಲಿ ಇಷ್ಟನ್ನು ನಿಭಾಯಿಸಬೇಕಾಗತ್ತೆ. ಈ ರೀತಿಯಾಗಿರತಕ್ಕಂಥದ್ದು. ಆ ವಿಷಯ ಯೋಗದ ಕಡೆಗೆ ನಾವು ಹೋಗಬಾರ್ದು ಅಂದರೆ ನೀವು ಗಮನಿಸಬೇಕು. ಶಶಿ ಮತ್ತು ಈ ಒಂದು ಶನಿ ಇಬ್ಬರು ಇದ್ದಾರೆ ಅಂತಂದರೆ ಅದು ಅಂತಹ ಮುಹೂರ್ತ ಕೆಟ್ಟ ದಿನಗಳವು. ಬಹಳ ಎಚ್ಚರಿಕೆಯಿಂದ ನೀವು ಗಮನಿಸಲೇಬೇಕು. ಬೇಕಾದರೆ ನಿಧಾನಕ್ಕೆ ಚಾರ್ಟನ್ನು ಗಮನಿಸಿ. ಯಾವಾಗಲಾದರೂ ಕೂಡ ನೀವು ಆ ಒಂದು ಗೋಚಾರದ ಒಳಗಡೆ ಹೇಗಿದ್ದರೂ ಈಗ ಮೀನರಾಶಿಯಲ್ಲಿ ಇದ್ದಾನೆ ಅಣ್ಣ ಶನೇಶ್ವರ ಅಲ್ಲಿದ್ದಾನೆ. ಈ ಚಂದ್ರ ಯಾವಾಗ ಅಲ್ಲಿಗೆ ಬರ್ತಾನೋ ಆ 2.5 ದಿನ ಚೆಕ್ ಮಾಡಿ ಏನಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಬಂಧು ಬಾಂಧವರದ ನಿಮ್ಮ ಫ್ರೆಂಡ್ಸ್ ಯಾವುದಾದ್ರೂ ಏನಾದರೂ ಒಂದು ಸುದ್ದಿ ಕೇಳೋದಿರುತ್ತೆ. ಅದಕ್ಕಾಗಿ ಈ ಮುಹೂರ್ತಗಳನ್ನು ವರ್ಜ ಮಾಡುವಂಥದ್ದನ್ನು ಮಾಡಿಕೊಂಡು ಅದರ ಗಮನಿಸಬೇಕು ನಾವು ಯಾವಾಗ ಯಾವುದೆಲ್ಲಿ ನಡೆಯುತ್ತೆ ಅಂತ. ಅಂತಹ ವಿಷ ಮುಹೂರ್ತಗಳನ್ನು ಮಾನಸಿಕ ಕರ್ಮಗಳಾಗಲಿ ದೇವತಾ ವಿಷಯಕ್ಕೆ ತೊಂದರೆ ಇಲ್ಲ, ಅಭ್ಯಂತರವೇ ಇಲ್ಲ. ಅವೆಲ್ಲವೂ ಕೂಡ ಅವರ ಅಧೀನ ಇರೋದ್ರಿಂದ ಇಲ್ಲಿ ಹುಲುಮಾನವರು ಪ್ರತಿಯೊಂದರೂ ಕೂಡ ವಿಷಯ ಯಾವುದು, ಅಮೃತ ಯಾವುದು, ವಿಷಯಗಳಿಗೆ ಯಾವುದು, ಅಮೃತಗಳಿಗೆ ಯಾವುದು ಗಮನಿಸಬೇಕು. ಖಂಡಿತ ಗುರುಗಳೇ, ಒಂದು ಹೊಸ ವಿಚಾರದ ಬಗ್ಗೆ ತಿಳ್ಕೊಂಡಂಗೆ ಆಯಿತು. ಸೊ ನನಗೆ ಸ್ವಲ್ಪ ಕುತೂಹಲ ಇತ್ತು, ಏನಿದು ವಿಷಯ ಯೋಗ, ಕೇಳೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಕೇಳಿದ್ದು ಒಳ್ಳೇದಾಯಿತು ಅಂತ ಈಗ ಅನ್ನಿಸ್ತಾ ಇದೆ. ಚಂದ್ರ ಮತ್ತು ಶನಿ ಕಾಂಬಿನೇಷನ್ ಬಂದಾಗ ಯಾವ ರೀತಿ ಇರುತ್ತೆ ಮನಸ್ಥಿತಿ, ಪರಿಸ್ಥಿತಿಗಳು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ತುಂಬ ಸಿಂಪಲ್ ಆಗೇ ಇದೆ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಆ ಒಂದು 3 ದಿನಗಳನ್ನ ಅವಾಯ್ಡ್ ಮಾಡಿದ್ರೆ ಬಹಳ ಸೂಕ್ತ ಅಂತಲೇ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.